ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಂಜು ರೇಖಾ ಲಾಕ್ಸ್. ಇವತ್ತು ನಾವು ಸಿಗಂದೂರು ಟೆಂಪಲ್ಗೆ ಬಂದಿದ್ದೀವಿ. ರೀಚ್ ಆದ್ರಿ, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಬಂದಿದೆ, ಫುಲ್ಲು ಇಲ್ಲಿ ಜಾಮ್ ಮಾಡಿಬಿಟ್ಟಿದ್ದಾರೆ. ನಾವು ಇವಾಗ ಟಿಕೆಟ್ ತಗೊಂಡಿದ್ದೀರಿ, ನೋಡಬೇಕು ಎಷ್ಟೊತ್ತಿಗೆ ಲಾಂಚ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅದು ಬಂದ್ಮೇಲೆ ಒಬ್ಬೊಬ್ರನ್ನೇ ಬಿಡ್ತಾರಂತೆ. ಇನ್ನ ಟೆಂಪಲ್ ಹತ್ರ ಹೋಗಕ್ಕೆ ಇನ್ನೂ 1 hour ಆಗುತ್ತೆ ಅಂತ ಇದ್ದಾರೆ, ನೋಡೋಣ. ಸ್ವಲ್ಪ ವಿಡಿಯೋಸ್ ಎಲ್ಲ ಇನ್ ಡೀಟೇಲ್ಡ್ ಆಗಿ ಮಾಡೋಣ ಅಂತ ಅನ್ಕೊಂಡ್ರಿ, ಬಟ್ ಈ ಜರ್ನಿಲಿ ನಮ್ಗೆ ಯಾವ್ದು ಇನ್ ಡೀಟೇಲ್ಡ್ ಆಗಿ ವಿಡಿಯೋಸೇ ಮಾಡೋಕ್ಕಾಗ್ಲಿಲ್ಲ. ಯಾಕಂದ್ರೆ ಎಲ್ಲ ಸಿಕ್ಕಾಪಟ್ಟೆ ದೂರ ಇದೆ. ಎಲ್ಲೇ ನಾವು ಒಂದಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ಅದ್ ನೋಡಿ, ಕುವೆಂಪು ಮನೆ ಇರ್ಬೋದು, ಈಗ ಜೋಗ್ ಇರ್ಬೋದು, ಸಿಗಂದೂರ್ ಇರ್ಬೋದು, ಎಲ್ಲೇ ಬರ್ಬೇಕಾದ್ರೂ ಅದು ಶಿವಮೊಗ್ಗ ಸಿಟಿಯಿಂದ ನಮ್ಗೆ ಎಲ್ಲ 101, 102 ಆ ತರ ಕಿಲೋಮೀಟರ್ಸ್ ಇದೆ. ಸೊ ಜರ್ನಿ ಮಾಡಿ ಮಾಡಿ ಟಯರ್ಡ್ ಆಗಿ ಹೋಗ್ಬಿಡ್ತಾ ಇದೆ. ಸೊ ಇನ್ ಡೀಟೇಲ್ಡ್ ಆಗಿ ಎಲ್ಲೂ ನನ್ಗೆ ವಿಡಿಯೋಸ್ ಮಾಡಕ್ಕಾಗ್ಲಿಲ್ಲ. ಆಕ್ಚುಲಿ ಏನಂತ ಅಂದ್ರೆ, ನಾನೊಂದು PU ಟೈಮಲ್ಲಿ ಇರ್ಬೋದೇನೋ, ಅವಾಗ ಸಿಗಂದೂರ್ಗ್ ಬಂದಿದ್ದೆ. ಅವಾಗ ಇಲ್ಲಿ ಏನು ಫೆಸಿಲಿಟೀಸ್ ಇರ್ಲಿಲ್ಲ, ಒಂದ್ ರೆಸ್ಟ್ ರೂಮ್ಸ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅವಾಗ ಸಿಕ್ಕಾಪಟ್ಟೆ ಸಫರ್ ಆಗಿದ್ದೀರಿ ಇಲ್ಲಿಗ್ ಬಂದಾಗ. ಅವಾಗ ನಾವು ಓನ್ ವೆಹಿಕಲ್ ಅಲ್ಲಿ ಬಂದಿರ್ಲಿಲ್ಲ, ಹೀಗೆ ಬಸ್ಸಲ್ಲಿ ಬಂದಿದ್ದು. ಅದಾದ್ಮೇಲೆ ಇವತ್ತೇ ಬರ್ತಾರದ್ ನಾನು. ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದ್ದಾರೆ. ಈಗ ಎಲ್ಲಾ ತರನು ಸಿಗುತ್ತೆ ಇಲ್ಲಿ, ಫುಡ್ ಇರ್ಬೋದು, ಫೆಸಿಲಿಟೀಸು, ಟ್ರಾವೆಲಿಂಗ್ಗೆ ಬಸ್ ಆಗ್ಬೋದು, ಪ್ರತಿ ಒಂದೂನು ಇವಾಗ ಇಲ್ಲಿ ಅವೈಲಬಲ್ ಇದೆ. ಬಟ್ ಅವಾಗ ನಾವು ಸಿಕ್ಕಾಪಟ್ಟೆ ಅಲ್ಲಿ ಫುಡ್ನು ಅಷ್ಟೇ, ನಮ್ಗೆ ಅಲ್ಲಿ ದೇವಸ್ಥಾನದಲ್ಲಿ ಏನು ಊಟ ಸಿಗ್ತಾ ಅಷ್ಟೇನ, ಅದು ಬಿಟ್ಟು ನಮ್ಗೆ ಅಲ್ಲಿ ಏನು ಸಿಕ್ಕೇ ಇರ್ಲಿಲ್ಲ. ಮತ್ತೆ ನಾವು ಶಿವಮೊಗ್ಗ ಸಾಗರಕ್ಕೆ ಬಂದು ಲಾಸ್ಟ್ ಟೈಮ್ ನಾವು ಊಟ ಮಾಡ್ಕೊಂಡು ಹೋಗಿದ್ದು. ಸೊ ನಾನು ಅದನ್ನೇ ಥಾಟ್ ಅಲ್ಲಿ ಇಟ್ಕೊಂಡು ನಾನೇನ್ ಮಾಡ್ದೆ, ಇವತ್ತು ಅಲ್ಲಿ ಸಾಗರದಲ್ಲಿ ಟಿಫನ್ ಅಂಗಡಿ ನಿಲ್ಲಿಸಿದಾಗ ಸ್ವಲ್ಪ ಪಾರ್ಸೆಲ್ ಮಾಡಿಸ್ಕೊಂಡ್ ಬಿಡಿ ಅಂತ ಅಂದೆ. ಯಾಕೆ ಅಂತಾರೆ, ಇಲ್ಲ ಅಲ್ಲೆಲ್ಲ ಫುಡ್ ಎಲ್ಲ ಸಿಗಲ್ಲ, ನೀವು ಪಾರ್ಸೆಲ್ ಮಾಡಿಸ್ಕೊಳ್ಳಿ ಅಂತ. ಸೊ ಅದಕ್ಕೆ ನಾವು ಅಲ್ಲಿಂದ ಪಾರ್ಸೆಲ್ ಎಲ್ಲ ತಗೊಂಡ್ ಬಂದಿದ್ದೀನಿ, ಇಲ್ಲೇನು ಸಿಗಲ್ಲ ಅಂತ ಅನ್ಕೊಂಡು. ಬಟ್ ಇಲ್ಲೆಲ್ಲ ಈಗ ಹೋಟೆಲ್ಸ್ ಎಲ್ಲ ಆಗಿದೆ, ಬಟ್ ತುಂಬಾ ಚೇಂಜ್ ಆಗಿದೆ. ಸೊ ಅಲ್ಲಿ ಹಿಂದೆ ಕಾಣಿಸ್ತಾ ಇದ್ದಲ್ಲ, ಅದೇ ಫೆರಿ. ಇವಾಗ ನಮ್ ಕಾರು ರಿವರ್ಸ್ ತಗೊಂತಾ ಇದ್ದೀರಿ. ಸೊ ಇದು ಹೋಗಲ್ಲ, ಹತ್ಕೊಂಡ್ಬೇಕು. ಇನ್ ನೆಕ್ಸ್ಟ್ ಟೈಮ್ ಏನಾನ ನಾವ್ ಇಲ್ಲಿ ಬರ್ತೀರಿ ಅಂತ ಅಂದ್ರೆ ಈ ಲಾಂಚ್ ಅಲ್ಲೇ ಹೋಗ್ಬೇಕು ಅನ್ನೋದೇನಿಲ್ಲ. ರೋಡ್ ಮಾಡ್ತಾ ಇದಾರೆ, ಸೊ ಅದು ಕಂಪ್ಲೀಟ್ ಆದ್ರೆ ನಾವು ಅಲ್ಲಿ ರೋಡಿಂದಾನೇ ಹೋಗ್ಬೋದು. ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ನೀರು ಇರಲ್ವಲ್ಲ, ನೀರಿದ್ದಾಗ ಮಾತ್ರ ಇದು ಯೂಸ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ರೋಡ್ ಮಾಡ್ತಾ ಇದಾರೆ. ಸೊ ಬ್ರಿಡ್ಜ್ ಕಟ್ತಾ ಇದಾರೆ. ಇನ್ನೊಂದು ವರ್ಷದಲ್ಲೆಲ್ಲ ಇದು ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಫೈನಲಿ ಇದ್ರೊಳಗಡೆ ಇದ್ದೀರಿ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ, ನಿಂತ್ಕೊಳಕ್ ಆಗ್ತಾ ಇಲ್ಲ, ಕಾರಲ್ಲೂ ಕುತ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಸೊ ಇಲ್ಲಿ ಕಾರಲ್ಲಿ ಕುತ್ಕೊಳಕ್ ಆಗಲ್ಲ ಬಿಡಿ, ಯಾಕಂದ್ರೆ ಒಂದ್ರ ಪಕ್ಕ ಒಂದು ಗಾಡಿಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಕಾರಲ್ಲಿ ಕುತ್ಕೊಳಕ್ ಆಗಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸಿಕ್ಕಾಪಟ್ಟೆ ವೆಹಿಕಲ್ಸ್ ಬಂದಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ವೀಕೆಂಡ್ ಅಲ್ವಾ. ಸೊ ವೀಕೆಂಡ್ ಆದ್ರೆ ಸಿಕ್ಕಾಪಟ್ಟೆ ಜನಗಳು ಇರ್ತಾರೆ. ಸೊ ಎಷ್ಟು ರಶ್ ಇರುತ್ತೆ ಏನೋ ಅಂತ ಗೊತ್ತಿಲ್ಲ, ನಮ್ಗೆ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತಾನು ಗೊತ್ತಿಲ್ಲ. ನೋಡೋಣ ಬನ್ನಿ. ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ ಬಿಡಲ್ಲ ಅಂತ ಅನ್ಕೊಂತೀನಿ, ಬರೀ ಎಂಟ್ರೆನ್ಸ್ ಮಾತ್ರ ವಿಡಿಯೋ ಮಾಡ್ಕೊಬಹುದು. ನೋಡೋಣ, ಟ್ರೈ ಮಾಡ್ತೀರಿ. ಒಳಗಡೆ ಏನಾನ ಬಿಟ್ರೆ ವಿಡಿಯೋ ಮಾಡ್ಕೊಂತೀರಿ, ಇಲ್ಲ ಅಂದ್ರೆ ಇಲ್ಲ. ದೇವಸ್ಥಾನದ ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದ್ದೀರಿ. ಏನ್ ಸ್ಪೆಷಲ್ ಇರ್ಬೋದು ಅಂತ ನೀವು ಅನ್ಕೊಂತಾ ಇದ್ದೀರಾ ಈ ದೇವಸ್ಥಾನದಲ್ಲಿ? ನಮಗೂ ಗೊತ್ತಿಲ್ಲ ಏನ್ ಸ್ಪೆಷಲ್ ಇದೆ. ಸೊ ಇದು ದೇವಸ್ಥಾನದ ಬಾಗ್ಲು. ಸೊ ಇಲ್ಲಿಂದ ಎಂಟ್ರಿ ಇಲ್ಲ ಅನ್ಕೊಂತೀನಿ ವಿಡಿಯೋ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡಲ್ಲ, ಆಚೆ ಬಂದ್ಮೇಲೆ ಮಾಡ್ತೀನಿ. ಅನ್ನ ಪ್ರಸಾದ ಊಟ ಮಾಡಕ್ ಹೋಗ್ತಾ ಇದ್ದೀರಿ ಇಲ್ಲಿ. ನಾನು ಇಲ್ಲೊಂದು ತಟ್ಟೆ ತಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡೆ, ಊಟ ಬಡಿಸಿದ್ರು, ಮತ್ತೆ ಇಲ್ಲಿ ಕೆಳಗಡೆ ಕುತ್ಕೊಂಡು ಊಟ ಮಾಡಿದೆ. ಸೊ ದರ್ಶನ ಎಲ್ಲ ಆಯ್ತು, ಸಿಕ್ಕಾಪಟ್ಟೆ ಬಿಸಿಲಿದೆ, ಎಷ್ಟೇ ನೀರ್ ಕುಡಿತಾ ಇದ್ರು ಬಾಯಾರಿಕೆ ಇರ್ತಾ ಇಲ್ಲ.
ಮುಂಚೆ ಇಲ್ಲೆಲ್ಲ ಅಂಗಡಿಗಳೆಲ್ಲ ಇರ್ಲಿಲ್ಲ, ಇವಾಗ ಸಿಕ್ಕಾಪಟ್ಟೆ ಅಂಗಡಿಗಳಾಗಿದೆ. ಸ್ವಲ್ಪ ಏನ್ ಬೇಕೋ ಆ ಮೂಮೆಂಟ್ಗಂತೂ ಸಿಗುತ್ತೆ. ಫಸ್ಟ್ ಟೈಮ್ ನಾವಿಲ್ಲಿ ಬಂದಾಗಂತೂ ಇದೊಂದು ಅಂಗಡಿನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ಇಲ್ಲಿ ಫುಲ್ ಖಾಲಿ ಖಾಲಿಯಾಗಿತ್ತು. ಬಟ್ ಇವಾಗ ಬೇಸಿಕ್ ನಮ್ಗೆ ಏನ್ ಬೇಕೋ ಅದು ಸಿಗುತ್ತೆ. ನೋಡಿ, ಕೋಲ್ಡ್ ವಾಟರ್ ಸಿಗ್ತಾ ಇದೆ. ಕೋಲ್ಡ್ ವಾಟರ್ ಸಿಕ್ಕಿದ್ರೆ ಸಾಕು, ಸ್ವಲ್ಪ ಜೀವ ತಂಪಾಗುತ್ತೆ. ಸೊ ಊಟ ಮಾಡಿದ್ರಿ, ಊಟ ಚೆನ್ನಾಗಿತ್ತು. ಬರೀ ಅನ್ನ ಸಾಂಬಾರ್ ಅಷ್ಟೇ ಇದ್ದಿತ್ತು, ಬಟ್ ಊಟ ಡಿಸೆಂಟ್ ಆಗಿ ನೀಟ್ ಆಗಿತ್ತು. ಇಷ್ಟು ದೂರ ಯಾರು ಬರ್ತಾರೋ ಅವ್ರಿಗೆ ಇಲ್ಲಿ ಹೋಟೆಲ್ ಅಷ್ಟೊಂದಾಗಿ ಹೋಟೆಲ್ಸ್ ಇಲ್ಲ ಇಲ್ಲಿ. ಸೊ ಇಲ್ಲಿ ಅವ್ರ ಅನ್ನದಾನ ಮಾಡೋದ್ರಿಂದ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಪಾರ್ಸಲ್ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ದೆ, ಬಟ್ ಫೈನಲಿ ಇಲ್ಲಿ ಊಟ ಸಿಕ್ತು. ಸೊ ಪಾರ್ಸಲ್ ತಗೊಂಡಿರೋದನ್ನ ಆಮೇಲೆ ಹೋಗ್ತಾ ಎಲ್ಲ ನಾವು ತಿನ್ನೋದಷ್ಟೇ. ಅದು ಹೇಗಿರುತ್ತೋ ಫುಡ್ ಗೊತ್ತಿಲ್ಲ, ನೋಡೋಣ. ಈಗ ಜೋಗುಗ್ ಹೋಗೋಣ ಅಂತ ಅನ್ಕೊಂಡಿದ್ದೀರಿ. ಆ, ಇಲ್ಲಿ ಟೈಮ್ ಆಲ್ರೆಡಿ ನಮ್ಗೆ 3 o'clock ಆಗಿದೆ, ಅಲ್ಲಿ 6 o'clock ಏನೋ ಕ್ಲೋಸಿಂಗ್ ಅಂತೆ. ಸೊ ನೋಡೋಣ, ಜೋಗುಗ್ ಆದ್ರೆ ಹೋಗ್ತೀರಿ, ಇಲ್ಲ ಅಂದ್ರೆ ಇಲ್ಲ. ನಾಳೆ ಟ್ರೈ ಮಾಡ್ತೀರಿ, ಯಾಕಂದ್ರೆ ಇದು ಎಲ್ಲಾನು ದೂರ ಇದೆ. ಮತ್ತೆ ಇಲ್ಲಿಂದ ನಾವು ಮತ್ತೆ ಸಾಗರಕ್ಕೆ ಹೋಗ್ಬೇಕಂತೆ. ಇಲ್ಲಿಂದ ಎಲ್ಲೂ ಶಾರ್ಟ್ ಕಟ್ ಇಲ್ಲ. ಸೊ ನೋಡ್ಬೇಕು ನಮ್ಮ ಮನೇಲೆಲ್ಲ ಏನ್ ಡಿಸೈಡ್ ಮಾಡ್ತಾರೆ ಅಂತ. ಸೊ ಹೋಗೋಣ ಅಂತ ಅಂದ್ರೆ ಹೋಗೋದು, ಇಲ್ದಿದ್ರೆ ಇಲ್ಲ. ಸೊ ಫೈನಲಿ ಜೋಗ್ ಹತ್ರ ಬಂದ್ರಿ. ರಾಜ ರಾಣಿ ರೋಲರ್ ರಾಕೆಟ್ ಅಂತಾರೆ. ನಮ್ಗೆ ಯಾವ್ದೋ ಎರಡೇ ಕಾಣಿಸ್ತಾ ಇದೆ. ಇನ್ನು ಪೂರ್ತಿ ಕ್ಲೀನಾಗಿ ನೋಡ್ಬೇಕು ಅಂದ್ರೆ ಇನ್ನು ಆ ಕಡೆ ನಡ್ಕೊಂಡು ಹೋಗ್ಬೇಕೇನೋ. ಬನ್ನಿ ನೋಡೋಣ. ಶಿವಮೊಗ್ಗಕ್ಕೆ ಬಂದಾಗಿಂದ ಮಳೆ ಅನ್ನೋದೇ ನೋಡಿರ್ಲಿಲ್ಲ. ಇಲ್ಲಿ ಬಂದು ಇಳ್ದಿದ ತಕ್ಷಣ ಮಳೆ ಬರ್ತಾ ಇದೆ. ಒಂಥರ ಚೆನ್ನಾಗಿದೆ ಮಳೆ, ಫಾಲ್ಸ್. ಬಟ್ ಅಲ್ಲಿ ಫಾಲ್ಸ್ಗೆ ಇಳಿಯೋಕ್ಕೆ ಬಿಡಲ್ವಂತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಿಂದೆ ಕಾಣಿಸ್ತಾ ಇದೆಯಲ್ಲ, ಸೊ ಇದೇ ರಾಜ ರಾಣಿ ರೋಲರ್ ರಾಕೆಟ್. ಈ ಜೋಗ್ ನೋಡ್ತಾ ಇದ್ರೆ ನನಗೊಂದು ಹಾಡು ಜ್ಞಾಪನ ಬರ್ತಾ ಇದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರಲ್ಲಿ ಒಮ್ಮೆ ನೋಡು ಜೋಗಾರ್ ಗುಂಡಿ ಅಲ್ವಾ. ಇರೋದೊಂದೇ ಜೀವನ, ಇದ್ದಾಗ ಎಲ್ಲ ನೋಡ್ಬಿಡ್ಬೇಕು. ಫಾಲ್ಸ್ನ ನೋಡಿಕೊಂಡು ಹಾಗೆ ಆ ಪ್ರಕೃತಿ ಸವಿಯನ್ನು ಸವಿತಾ ಇದ್ದರೆ ನಾನೇ ಯಾವುದೋ ಒಂದು ಲೋಕದಲ್ಲಿದ್ದೀನಿ ಏನೋ ಫೀಲ್ ಆಗ್ತಾಯಿತ್ತು ನನಗಂತೂ, ಅಲ್ವಾ. ಪ್ರಕೃತಿ ಮಡಿಲಲ್ಲಿ ಇದ್ದಾಗ ನಮಗೆ ಯಾವುದು ಚಿಂತೆನೂ ಇರಲ್ಲ, ಅಷ್ಟು ಪೀಸಾಗಿರ್ತೀರಿ. ನನಗಂತೂ ಈ ಥರ ಪ್ಲೇಸಲ್ಲಿ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಮೌನಿಯಾಗಿ ಹೋಗ್ತೀನಿ, ನಾನು ಏನೂ ಮಾತಾಡಲ್ಲ, ಅದನ್ನು ಎಂಜಾಯ್ ಮಾಡ್ತಾ ಇರ್ತೀನಿ ನಾನಂತೂ. ನೀವು ಹೇಳಿ, ಎಷ್ಟು ಜನ ಈ ಪ್ರಕೃತಿಯ ಮಡಿಲಲ್ಲಿ ಬಂದಾಗ ಮೌನಿಯಾಗಿ ಹೋಗ್ಬಿಡ್ತೀರಾ ಅಂತ. ನಾನಂತೂ ಈ ಥರ ಪ್ರಕೃತಿ ಮಡಿಲಲ್ಲಿ ಬಂದಾಗಂತೂ ನಾನಂತೂ ಫುಲ್ ಮೌನಿ, ನಿಶ್ಶಬ್ದ ಆಗೋಗ್ತೀನಿ, ಯಾರ ಹತ್ರನೂ ಮಾತಾಡಲ್ಲ. ಒಂದು ಕಡೆ ಕೂತ್ಕೊಂಡು ಆ ನೇಚರ್ನ ನೋಡಿಕೊಂಡು ಅದನ್ನು ಎಂಜಾಯ್ ಮಾಡ್ಕೊಂಡಿರ್ತೀನಿ. ನೀವು ಎಷ್ಟು ಜನ ಈ ಥರ ನಂತರ ಸೈಲೆಂಟಾಗಿರ್ತೀರ ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಸೊ ಇವತ್ತಿಗೆ ನಮ್ಮ ಶಿವಮೊಗ್ಗ ಟ್ರಿಪ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಶಿವಮೊಗ್ಗದಲ್ಲಿ ಏನೇನು ನೋಡಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲ ನೋಡಿದ್ದೀರಿ. ಸೊ ಜೋಗೊಂದು ಮಿಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ, ಟೆಂಪಲಿಂದ ಬಿಟ್ಟಾಗೆ 3 o'clock ಆಗಿ ಹೋಗ್ಬಿಟ್ಟಿತ್ತು. ಸೊ ಇಲ್ಲಿ 6 o'clock ಕ್ಲೋಸಿಂಗ್ ಅಂತ ಅಂದರು. ಇನ್ನು 3 hours ಇತ್ತು ನಮಗೆ ಜರ್ನಿನೇ. ನಮ್ಗೆ ಅಲ್ಲಿಂದ 2 hours ಏನೋ ತೋರಿಸ್ತಾ ಇತ್ತು. ಸೊ ನನಗೆ ಲೇಟಾಗಿ ಹೋಗ್ಬಿಡುತ್ತೆ, ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರಿ. ಬಟ್ ಲಕ್ಕಿಲಿ ಬೇಗ ಬಂದ್ರಿ 5:30ಗೆಲ್ಲ. ಸೊ ನೋಡಿದ್ರಿ, ಇವಾಗ ನೋಡಿ ಫುಲ್ಲು ಫಾಗ್ ಆಗೋಯ್ತು. ನಾವು ಈ ಟೈಮಿಗೆ ಬಂದಿದ್ರೆ ನಮಗೆ ಅದು ಜೋಗ್ ಫಾಲ್ಸ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಶಿವಮೊಗ್ಗ ಟ್ರಿಪ್ಪು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಮ್ಮ ಟ್ರಿಪ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಸ್ಗೆ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.